ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಅಮೆರಿಕದ ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಖಂಡಿತ ಈ ನ್ಯೂಸ್ ಏನಿದೆ ಇದು ನಿಜ ಆದ್ರೆ ಬಹುಶಃ ತುಂಬಾ ಒಳ್ಳೆ ನ್ಯೂಸ್ ಆಗ್ಬೋದು ನಮ್ಮ ಮಾರ್ಕೆಟ್ಗೆ. ಸದ್ಯಕ್ಕಂತೂ ರಿಪೋರ್ಟ್ಸ್ ಮೂಲಕ ಬಂದಿದೆ, ಬಟ್ ಇದು ನಿಜ ಆದ್ರೆ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನ ತಂದ್ಕೊಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇರಲ್ಲ. ಬಟ್ ನೋಡೋಣ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದು ನ್ಯೂಸ್ ಗಳು ಕೂಡ ಬಂದಿದ್ದಾವೆ. ಅದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಗೆಳೆಯರು ನೋಡಬಹುದು, ಇಂಡಿಯಾ US ಅಗ್ರಿ ಟು ಕಟ್ ಟ್ಯಾರಿಫ್ಸ್ ವಯಾ ಮ್ಯೂಚುಯಲಿ ಬೆನಿಫಿಷಿಯಲ್ ಟ್ರೇಡ್ ಡೀಲ್. ಸೋರ್ಸ್ ಅಂತಂದ್ರೆ ಇದು ರಿಪೋರ್ಟ್ಸ್ ನ ಮೂಲಕ ಬಂದಿರುವಂತಹ ಸುದ್ದಿ. ಇಂಡಿಯಾ ಹಾಗೂ US ಎರಡೂ ದೇಶಗಳು ಇಬ್ಬರಿಗೂ ಲಾಭವನ್ನ ತರುವಂತಹ ಒಂದು ವ್ಯಾಪಾರಿ ಒಪ್ಪಂದವನ್ನ ಮಾಡ್ಕೊಳ್ಳೋದ್ರ ಬಗ್ಗೆ ಒಪ್ಪಿಗೆ ಸೂಚಿಸಿದ್ದಾವೆ ಅನ್ನುವಂತ ಸುದ್ದಿ ಇದು. ಈಗಾಗಲೇ ನಾವು ನೋಡಿದ್ವಿ, ಡೊನಾಲ್ಡ್ ಟ್ರಂಪ್ ಅವರು ದಿನ ಒಂದೊಂದು ಟ್ಯಾರಿಫ್ ನ್ಯೂಸ್ ತರ್ತಾ ಇರ್ತಾರೆ. ಅದರಿಂದ ಮಾರ್ಕೆಟ್ ಎಷ್ಟು ವಾಲಟೈಲ್ ಆಗ್ತಾ ಇದೆ ಅಂತ. ಹಾಗೆ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಬಿಲ್ಡ್ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಸುದ್ದಿಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ತಾ ಹೋಗೋಣ. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ರು. ಅದು ಮಾರ್ಚ್ 2ರಿಂದ ಜಾರಿಗೆ ಬರುತ್ತೆ ಅನ್ನೋಂತ ಅನೌನ್ಸ್ಮೆಂಟ್ ಕೂಡ ಈಗಾಗಲೇ ಬಂದಿದೆ. ರೆಸಿಪ್ರೋಕಲ್ ಟ್ಯಾರಿಫ್ ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ನ ಮೇಲೆ ನೀವು ಎಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಹಾಕ್ತೀರಿ ಅಷ್ಟೇ ಪ್ರಮಾಣದಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಮೇಲೆ ನಾವು ಟ್ಯಾಕ್ಸ್ ಹಾಕ್ತಿವಿ ಅನ್ನೋದು ಅವರ ವಾದ. ಇದೆ ರೆಸಿಪ್ರೋಕಲ್ ಟ್ಯಾರಿಫ್, ಪರಸ್ಪರ ತೆರಿಗೆ ಕನ್ನಡದಲ್ಲಿ ಹೇಳ್ಬೇಕು ಅಂದರೆ. ಈಗಿನ ನ್ಯೂಸ್ ಅನ್ನ ನೋಡೋದು ಇದು ಒಂಥರ ಹಂಗೆ ಇದೆ. ಮ್ಯೂಚುಯಲಿ ಬೆನಿಫಿಷಿಯಲ್ ಅಂದ್ರೆ ಇಬ್ಬರಿಗೂ ಕೂಡ ಲಾಭವನ್ನ ತರುವಂತ ಟ್ರೇಡ್ ಡೀಲ್ ಮಾಡ್ಕೊಳ್ಳುವಂತ ಮಾತುಕತೆಗಳು. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ನೋಡಬಹುದು. ಇಂಡಿಯಾ ಅಂಡ್ US have agreed to cut tariffs on certain goods as part of the proposed mutually beneficial trade deal between them, according to a senior Indian government official. ಇದನ್ನ ಹೇಳಿರೋದು ಸೀನಿಯರ್ ಇಂಡಿಯನ್ ಗವರ್ನಮೆಂಟ್ ಅಫಿಷಿಯಲ್ ಕಡೆಯಿಂದ ಬಂದಿರುವಂತ ಸುದ್ದಿ. ಬಟ್ ಅವ್ರು ಯಾರು ಅನ್ನೋಂತ ನ್ಯೂಸ್ ಗಳು ಬರೋದಿಲ್ಲ. ಯೂಶುವಲಿ ಅವರ ಹೆಸರುಗಳನ್ನ ಕೊಡೋದಿಲ್ಲ ಯಾವುದೇ ನ್ಯೂಸ್ ಚಾನಲ್ ಕೂಡ. ಅವರು ಅನಾಮಧೇಯರಾಗೇ ಇರ್ತಾರೆ. ಭಾರತ ಹಾಗೂ ಅಮೆರಿಕ ಎರಡೂ ದೇಶಗಳು ಕೆಲವೊಂದು ಗೂಡ್ಸ್ ನ ಮೇಲಿನ ಟ್ಯಾರಿಫ್ ಅನ್ನ ಕಟ್ ಮಾಡುವಂತ ನಿರ್ಧಾರಕ್ಕೆ ಬಂದಿವೆ, ಇಬ್ಬರಿಗೂ ಲಾಭವನ್ನ ತರುವಂತ ಟ್ರೇಡ್ ಡೀಲ್ ನ ಮೂಲಕ ಅನ್ನುವಂತ ಮಾತನ್ನ ಸೀನಿಯರ್ ಅಫಿಷಿಯಲ್ ಹೇಳಿದ್ದಾರೆ. ಜೊತೆಗೆ ಮೊನ್ನೆ ತಾನೇ ನಾವು ನೋಡಿದ್ವಿ, ಫೆಬ್ರವರಿ 13 ಅನೌನ್ಸ್ಮೆಂಟ್ ಬಂತು. US agreed on a new goal for bilateral ಮಿಷನ್ 500 ಬಿಲಿಯನ್ ಡಾಲರ್ ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ 2030 ನಮ್ಮ ಎರಡೂ ದೇಶಗಳ ನಡುವಿನ ವ್ಯಾಪಾರಕ್ಕೆ. ಈಗ ಇರುವಂತದ್ದು $100 ಬಿಲಿಯನ್ ಗಿಂತ ಸ್ವಲ್ಪ ಜಾಸ್ತಿ ಇದೆ. ಅದನ್ನ $500 ಬಿಲಿಯನ್ ಗೆ ಏರಿಸುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಆ ಟಾರ್ಗೆಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಖಂಡಿತ ಒಬ್ಬರಿಗೊಬ್ರು ಟ್ಯಾಕ್ಸ್ ಅನ್ನ ಅಥವಾ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋದ್ರೆ ಅದು ಸಾಧ್ಯ ಆಗೋದಿಲ್ಲ. ಅಲ್ಲಿ ಸಾಧ್ಯ ಆಗ್ಬೇಕು ಅಂದ್ರೆ ಇಬ್ಬರಿಗೂ ಕೂಡ ತುಂಬಾ ನಷ್ಟವನ್ನು ತರಬಾರ್ದು ಅಥವಾ ತುಂಬಾ ಲಾಭವನ್ನು ತರಬಾರ್ದು. ಮೀಡಿಯಂ ಆಗಿ ಅಥವಾ ಇಬ್ಬರಿಗೂ ಒಂದಷ್ಟು ಲಾಭವನ್ನ ತರುವಂತ ಒಪ್ಪಂದಕ್ಕೆ ಸಹಿ ಹಾಕಬೇಕಾಗುತ್ತೆ. ಇದೇ ರೀತಿಯ ಒಪ್ಪಂದಕ್ಕೆ ಸಹಿ ಹಾಕುವಂತ ಚಾನ್ಸಸ್ ಈಗ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಈ ರಿಪೋರ್ಟ್ ಕೊಡ್ತಾ ಇದೆ. ನೋಡಬಹುದು, ಬೋತ್ ಸೈಡ್ಸ್ ಆಲ್ಸೋ ಫ್ಲೆಡ್ಜ್ಡ್ ಟು ಕೊಲಾಬರೇಟ್ to enhance bilateral trade by increasing US exports of industrial goods to India and Indian exports of labor-intensive manufactured products to the United States, as well as work together to increase trade in agricultural goods. ಅಂದ್ರೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಏನಿದೆ ಅಮೆರಿಕದಿಂದ ನಮ್ಮ ಇಂಡಿಯಾಗೆ ಬರ್ತಿರೋಂಥವು ಅದನ್ನ ಜಾಸ್ತಿ ಮಾಡುವಂಥದ್ದು. ಜೊತೆಗೆ ಇಂಡಿಯಾದಿಂದ ಇಂಡಿಯನ್ ಎಕ್ಸ್ಪೋರ್ಟ್ಸ್ ಆಫ್ ಲೇಬರ್ ಇಂಟೆನ್ಸಿವ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ನಿಮ್ಗೆ ಗೊತ್ತಿದೆ, ಲೇಬರ್ ಇಂಟೆನ್ಸಿವ್ ಅಂತಂದ್ರೆ ಜಾಸ್ತಿ ಮ್ಯಾನ್ ಪವರ್ ನ ಬಳಸುವಂತ ಪ್ರಾಡಕ್ಟ್ಸ್. ಇವುಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನಮ್ಮಲ್ಲಿ ಜಾಸ್ತಿ ಮಾಡ್ತಾ ಇದೀವಿ. ಅದೇ ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇರೋದು ಜಾಸ್ತಿ ಪ್ರಮಾಣದಲ್ಲಿ US ಗೆ. ನಿಮ್ಗೆ ಗೊತ್ತಿರಬಹುದು, ಅಮೆರಿಕದ ಕಂಪನೀಸ್ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಲ್ಲಿಂದ ತಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಾರೆ. ಯಾಕೆ ಅಂತಂದ್ರೆ ಲೇಬರ್ ಇಂಟೆನ್ಸಿವ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಅದು ಅಂದ್ರೆ ಜಾಸ್ತಿ ಲೇಬರ್ ಅನ್ನ ಕೇಳುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದ ಕಂಪನೀಸ್ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅನ್ನ ಹೊಂದಿದ್ದಾವೆ. ಈಗ ಇಂಡಿಯಾದಲ್ಲಿ ಹಲವು ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅನ್ನ ಸ್ಥಾಪನೆ ಮಾಡುವಂತ ಮಾತುಕತೆಗಳನ್ನ ಆಡ್ತಿದ್ದಾವೆ. ಯಾಕೆ ಅಂತಂದ್ರೆ ಅಮೆರಿಕದ ಲೇಬರ್ ಲಾಸ್ ಏನಿದೆ ಅದಕ್ಕೆ ಹೋಲಿಸಿದ್ರೆ ನಮ್ಮ ಲೇಬರ್ ಲಾಸ್ ಸ್ವಲ್ಪ ಲೀನ್ ಆಗಿದಾವೆ ಅಥವಾ ಅಷ್ಟು ಸ್ಟ್ರಿಕ್ಟರ್ ರೂಲ್ಸ್ ಇಲ್ಲ. ಅಲ್ಲಿ ಇಷ್ಟೇ ಸ್ಯಾಲ್ರಿ ಪೇ ಮಾಡಬೇಕು ಅಂತ ಇದ್ರೆ ಇಲ್ಲೂ ಕೂಡ ಇಷ್ಟೇ ಸ್ಯಾಲ್ರಿ ಪೇ ಮಾಡಬೇಕು ಅಂತ ಇದೆ, ಮಿನಿಮಮ್ ವೇಜ್. ಆದ್ರೆ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ. ಫಾರ್ ಎಕ್ಸಾಂಪಲ್, ನಾವು ಅರ್ಥ ಮಾಡ್ಕೊಳ್ಳೋಕೋಸ್ಕರ ಒಂದು ಸಣ್ಣ ಉದಾಹರಣೆಯನ್ನ ತಗೊಳ್ಳೋದಾದ್ರೆ, ನಮ್ಮ ಇಂಡಿಯಾದಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ $30 ಖರ್ಚಾದ್ರೆ ಅದೇ ಪ್ರಾಡಕ್ಟ್ ಅನ್ನ ಅಮೆರಿಕದಲ್ಲಿ ಏನಾದ್ರೂ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಅಲ್ಲಿ $50-60 ಖರ್ಚಾಗುತ್ತೆ. ಯಾಕೆಂದ್ರೆ ಲೇಬರ್ ಕಾಸ್ಟ್ ಹೆವಿ ಬರುತ್ತೆ. ಅದೇ ಅವರು ನಮ್ಮ ದೇಶಕ್ಕೆ ಬರೋ ಬದಲು ಚೀನಾಗ್ ಹೋಗ್ಬಿಟ್ರೆ ಅಲ್ಲಿ ಇನ್ನೂ ಕಮ್ಮಿ ಆಗುತ್ತೆ. ನಮ್ಮಲ್ಲಿ $30 ಆಗುತ್ತೆ ಅಂದ್ರೆ ಅಲ್ಲಿ $15-20 ಮ್ಯಾನುಫ್ಯಾಕ್ಚರ್ ಆಗ್ಬಿಡುತ್ತೆ, ಅಥವಾ ಅದಕ್ಕಿಂತ ಕಡಿಮೆಗೂ ಕೂಡ ಆಗ್ಬಹುದು. ಅದೇ ಕಾರಣಕ್ಕೆ ವರ್ಲ್ಡ್ ನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಪರಿವರ್ತನೆ ಆಗಿರೋದು ಚೈನಾ. ಆದ್ರೆ ಈಗ ಎಸ್ಪೆಷಲಿ ಕೋವಿಡ್ ನಂತರ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ.
ಯಾವುದೇ ಒಂದು ದೇಶದ ಮೇಲೆ ಡಿಪೆಂಡ್ ಆಗಿದ್ರೆ ಸಮಸ್ಯೆಗಳು ಇವತ್ತಲ್ಲ ನಾಳೆ ದೊಡ್ಡ ಮಟ್ಟದಲ್ಲಿ ಉದ್ಭವ ಆಗುತ್ತೆ ಅಂತ ಗೊತ್ತಾಗಿ ಈಗ ಬೇರೆ ಬೇರೆ ದೇಶಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನ ಶಿಫ್ಟ್ ಮಾಡ್ತಿದ್ದಾವೆ ಕಂಪನೀಸ್. ಹಾಗಾಗಿನೇ ಆಪಲ್ ಚೈನಾದಿಂದ ಇಂಡಿಯಾಗೂ ಕೂಡ ಬಂದಿದ್ದು. ಚೈನಾದಲ್ಲೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಇಲ್ಲ ಅಂತಲ್ಲ, ಬಟ್ ಇಂಡಿಯಾದಲ್ಲೂ ಕೂಡ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಿದ್ದೆ ಆ ಕಾರಣಕ್ಕೆ. ಹಾಗಾಗಿ ಲೇಬರ್ ಇಂಟೆನ್ಸಿವ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಏನಿದೆ ಅದನ್ನ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡೋದನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಮಾತುಗಳು. ಇದ್ರ ಜೊತೆ ಅಗ್ರಿಕಲ್ಚರಲ್ ಗೂಡ್ಸ್ ಕೂಡ. ಹಾಗೆ ಈ ಪ್ರಪೋಸ್ಡ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಏನಿದೆ ಬಿಟ್ವೀನ್ ಇಂಡಿಯಾ ಅಂಡ್ US, ಇದನ್ನ ಮಿನಿ ಟ್ರೇಡ್ ಡೀಲ್ ಅನ್ನ ನೇಮ್ ಕೊಡ್ತಿದ್ದಾರೆ, ಟರ್ಮ್ಡ್ ಆಸ್ ಮಿನಿ ಟ್ರೇಡ್ ಡೀಲ್. ದ ಅಫಿಷಿಯಲ್ ಸೆಡ್ ದಟ್ ನೆಗೋಷಿಯೇಷನ್ಸ್ ವಿಲ್ ಡಿಸೈಡ್ ದ ಎಕ್ಸ್ಪಾನ್ಸ್ ಆಫ್ ದ ಪೇಸ್ ಅಂಡ್ ಇಟ್ ಕ್ಯಾನಾಟ್ ಬಿ ಕಾಲ್ಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯೆಟ್. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿರೋದಿಲ್ಲ ಆಸ್ ಆಫ್ ನೌ. ಮುಂದಿನ ದಿನಗಳಲ್ಲಿ ಅದರಲ್ಲಿ ಬದಲಾವಣೆ ಆದ್ರೆ ಗೊತ್ತಿಲ್ಲ, ಬಟ್ ಆಸ್ ಆಫ್ ನೌ ಅದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿರೋದಿಲ್ಲ. ಹಾಗೆ ಮಿನಿ ಟ್ರೇಡ್ ಡೀಲ್ ಅಂತಿದ್ರೆ ಇಬ್ಬರಿಗೂ ಲಾಭವನ್ನ ತರುವಂತದ್ದು, ಮ್ಯೂಚುವಲಿ ಬೆನಿಫಿಷಿಯಲ್ ಅಂತ ನೋಡಿದ್ವಲ್ಲ. ಹಾಗೆ ನೋಡಬಹುದು, ದಿಸ್ ಡಿಸ್ಕಷನ್ಸ್ ವರ್ ಹೆಲ್ಡ್ ಡ್ಯೂರಿಂಗ್ ಎ ಮೀಟಿಂಗ್ ಬಿಟ್ವೀನ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂಡ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಆನ್ February 13. ಫೆಬ್ರವರಿ 13ನೇ ತಾರೀಕು ಇಬ್ಬರ ನಡುವೆ ಏನು ಮೀಟಿಂಗ್ ಆಯ್ತು ಅಲ್ಲಿ ಆಗಿರುವಂತ ಡಿಸ್ಕಷನ್ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಮಿನಿ ಟ್ರೇಡ್ ಡೀಲ್ ಏನಿದೆ ಇದು ಟ್ರಂಪ್ ಮುಂಚೆ ಅಂದ್ರೆ ಮೊದಲನೇ ಸಲ ಪ್ರೆಸಿಡೆಂಟ್ ಆದಾಗ್ಲೇ ಮಾತುಕತೆಗಳು ಶುರುವಾಗಿದೆ. ಬಟ್ ಆ ನಂತರ ಬಿಡೆನ್ ಬಂದ್ಮೇಲೆ ಇದರಲ್ಲಿ ಮುಂದುವರೆದಿಲ್ಲ, ಅದನ್ನ ಸೈಡ್ ಇಟ್ಟಿದ್ದಾರೆ. ಈಗ ಮತ್ತೆ ಟ್ರಂಪ್ ಬಂದ ಮೇಲೆ ಇದನ್ನ ಮತ್ತೆ ತಗೊಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜಿಯಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದ ಸರ್ಪ್ಲಸ್ ಇಲ್ಲ ನಮ್ಮ ಟ್ರೇಡ್. ನೋಡಬಹುದು, US ಟ್ರೇಡ್ ಡಿಫಿಸಿಟ್ ವಿತ್ ಇಂಡಿಯಾ ಈಸ್ ಅಟ್ ಎ ಮಚ್ ನ್ಯಾರೋಯರ್ $40 billion. $40 billion ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ತುಂಬಾ ಬಿಗ್ ಡಿಫರೆನ್ಸ್ ಇಲ್ಲ. ಅದೇ ನೀವು ಚೀನಾದ್ ನೋಡಬಹುದು, $300 billion ಇದೆ ಟ್ರೇಡ್ ಡೆಫಿಸಿಟ್. ಅಮೆರಿಕದ ಟ್ರೇಡ್ ಡೆಫಿಸಿಟ್ ಚೀನಾ ಜೊತೆ, ಮೆಕ್ಸಿಕೋ ಜೊತೆ $200 billion ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಖಂಡಿತ ನಮ್ದು ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು. ಇದು ಕೂಡ ಬಹುಶಃ ನಮ್ಗೆ ಬಿಗ್ ಡಿಫರೆನ್ಸ್ ಅನ್ನ ಮಾಡದೆ ಕೂಡ ಇರಬಹುದು. ಇದು ಬಂದಿರುವಂತ ಸುದ್ದಿ. ಹಾಗೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಒಂದು ನ್ಯೂಸ್ ಬಂದಿದೆ. ಈಗೇನು ಮಾತುಕತೆಗಳು ಕೇಳ ಬರ್ತಾ ಇದೆ, ಮ್ಯೂಚುವಲಿ ಬೆನಿಫಿಷಿಯಲ್ ಟ್ರೇಡ್ ಡೀಲ್ ಆಗ್ಬೇಕು ಅಂತ ಕೆಲವು ಅನೌನ್ಸ್ಮೆಂಟ್ ಗಳು ಕೂಡ ಈಗಾಗಲೇ ಬಂದಿದೆ. ಇಂಡಿಯಾ ಕಟ್ಸ್ ಟ್ಯಾರಿಫ್ ಆನ್ US ಬರ್ಬೋರ್ನ್ ವಿಸ್ಕೀಸ್ ಫ್ರಮ್ 150% to 100%. ಅಂದ್ರೆ 50% ಟ್ಯಾರಿಫ್ ಕಟ್ ಮಾಡ್ಬಿಟ್ಟಿದೆ ಇಂಡಿಯಾ, ಎಸ್ಪೆಷಲಿ ಬರ್ಬೋರ್ನ್ ವಿಸ್ಕೀಸ್ ಅಲ್ಲಿ. ಹಾಗೆ ಬಜೆಟ್ ಅಲ್ಲೂ ಕೂಡ ಕೆಲವು ನ್ಯೂಸ್ ಬಂದಿತ್ತು, ಎಸ್ಪೆಷಲಿ ಹಾರ್ಲೆ ಡೇವಿಡ್ಸನ್ ಬೈಕ್ ಗೆ ಸಂಬಂಧಪಟ್ಟಂತೆ ಅಂದ್ಕೊಳ್ತೀನಿ, ಅಲ್ಲೂ ಕೂಡ ಟ್ಯಾರಿಫ್ ಕಡಿಮೆ ಮಾಡಿದ್ರು. ಜೊತೆಗೆ ನೋಡಬಹುದು, ಇಂಡಿಯಾ ಟು ಕಟ್ ಟ್ಯಾರಿಫ್ಸ್ ಆನ್ 30 ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ಲಕ್ಸುರಿ ಕಾರ್ಸ್ ಅಂಡ್ ಬೈಕ್ಸ್ ಬಿಫೋರ್ PM ಮೋದಿಸ್ US ಟ್ರಿಪ್. ಇದು ಹಳೆ ನ್ಯೂಸ್, February 5ನೇ ತಾರೀಕು ಬಂದದ್ದು. 30 ಪ್ರಾಡಕ್ಟ್ ಗಳ ಕಟ್ ಮಾಡಬಹುದು, ಅಂದ್ರೆ ಟ್ಯಾರಿಫ್ ಕಟ್ ಮಾಡಬಹುದು ಅನ್ನುವಂತ ಸುದ್ದಿ ಇತ್ತು. ಬಟ್ ಇಲ್ಲಿವರೆಗೂ ಬಂದಿರೋದು 2-3 ಬಂದಿದೆ ಅಷ್ಟೇ, 30 ಬಂದಿಲ್ಲ. ಬಹುಶಃ ಇನ್ನು ಮುಂದೆ ಬರ್ಬೋದು ನಮಗೆ. ಇನ್ ಕೇಸ್ ಈ ಒಪ್ಪಂದ ಏನಿದೆ ಮಿನಿ ಟ್ರೇಡ್ ಡೀಲ್ ಏನಾದ್ರು ಆದ್ರೆ ಅದು ಖಂಡಿತ ಮಾರ್ಕೆಟ್ ಗೆ ಒಂದಷ್ಟು ಪಾಸಿಟಿವಿಟಿನ ಒತ್ತು ತರುವಂತ ಚಾನ್ಸಸ್ ಇರುತ್ತೆ. ಕೆಲವು ಸೆಕ್ಟರ್ಸ್ ಗೆ ಖಂಡಿತ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಯಾವ ಕಂಪನಿ ಇಂಪೋರ್ಟ್ ಮಾಡ್ಕೊಳ್ತಿತ್ತು ಅಂತ ಕಂಪನೀಸ್ಗೆ ಖಂಡಿತ ಒಂದಷ್ಟು ಲಾಭ ಆಗೋದು ಕಡಿಮೆ ಆಗ್ಬೋದು. ಅವ್ರೇನ್ ನಷ್ಟ ಮಾಡ್ಕೊಂಡು ಮಾರೋದಿಲ್ಲ, ಲಾಭನೇ ಮಾಡ್ಕೊಂಡೇ ಮಾರೋದು. ಆದ್ರೆ ಆ ಲಾಭಾಂಶ ಕಡಿಮೆ ಆಗ್ಬೋದು. ಹಾಗೆ ಕೆಲವು ಎಕ್ಸ್ಪೋರ್ಟ್ ಮಾಡ್ತಿದ್ದಂತ ಕಂಪನೀಸ್ ಅಲ್ಲಿ ಕಡಿಮೆ ಜಾಸ್ತಿ ಆದ್ರೆ ಟ್ಯಾರಿಫ್, ಆಗ ಆ ಕಂಪನಿಗಳಿಗೂ ಕೂಡ ಒಂದಷ್ಟು ನಷ್ಟ ಉಂಟಾಗಬಹುದು ಅಥವಾ ಕಂಪನಿಗಳ ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು. ಬಟ್ ಓವರ್ ಆಲ್ ಡೆವಲಪ್ಮೆಂಟ್ ಅನ್ನು ನೋಡಿದ್ರೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿರುತ್ತೆ ಓವರ್ ಆಲ್ ದೇಶವನ್ನ ತಗೊಂಡಾಗ. ನೋಡೋಣ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ಹಾಗೆ ಎಸ್ಪೆಷಲಿ ಮಾರ್ಕೆಟ್ ಅಂತೂ ಮೇಲ್ನೋಟಕ್ಕೆ ನೋಡಿದ್ರೆ ಇತ್ತೀಚೆಗೆ ಎಸ್ಪೆಷಲಿ ಲಾಸ್ಟ್ ಒಂದು ವಾರದಿಂದ ಓವರ್ ರಿಯಾಕ್ಟ್ ಮಾಡ್ತಿದೆ ಅಂತ ಅನಿಸ್ತಿದೆ. ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದ ರಿಯಾಕ್ಷನ್ ಮಾಡುವಂತ ನೆಗೆಟಿವ್ ಸುದ್ದಿ ಏನಿಲ್ಲ. ಯಾಕಂದ್ರೆ ಈಗ ಆಗ್ಲೇನೆ ಎಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ಸುದ್ದಿಗಳೇ ಬರ್ತಿದಾವೆ, ಜೊತೆಗೆ ಅದರಲ್ಲೂ ಪಾಸಿಟಿವ್ ಸುದ್ದಿಗಳು ಕೂಡ ಬರ್ತಾ ಇದಾವೆ. ಇದೊಂದು ಈಗ ಪಾಸಿಟಿವ್ ಸುದ್ದಿ ಬಂದಿದೆ, ಬಟ್ ಇದು ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಆದ್ರೆ ರೆಸಿಪ್ರೋಕಲ್ ಟ್ಯಾರಿಫ್ ಹಾಕಿದ್ರು, ಆದ್ರೆ ಅದು 2ನೇ ತಾರೀಕಿಂದ ಅಂದ್ರು. ಅಲ್ಲೂ ಟೆಂಪರರಿ ರಿಲೀಫ್ ಸಿಕ್ತು. ಜೊತೆಗೆ RBI ರೇಟ್ ಕಟ್ ಮಾಡ್ತು. ನಂತರ OMO ಮೂಲಕ ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಕೆಲಸ ಮಾಡ್ತು. ಜೊತೆಗೆ ಡಾಲರ್ ಎದುರುಗಡೆ ರುಪಿ ವೀಕ್ನೆಸ್ ಆಗ್ತಾ ಇದ್ದನ್ನ ತಡೆಯುವಂತ ಕೆಲಸ ಕೂಡ ಮಾಡ್ತಾ ಇದೆ. ಇನ್ನು ಇನ್ಫ್ಲೇಷನ್ ವಿಚಾರದಲ್ಲಿ ಅಲ್ಲೂ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ ಬಂತು. ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಆಯ್ತು ಇನ್ಫ್ಲೇಷನ್. ಈ ರೀತಿ ಸಾಕಷ್ಟು ಪಾಸಿಟಿವ್ ನ್ಯೂಸ್ ಗಳ ನಡುವೆ ಕೂಡ ಮಾರ್ಕೆಟ್ ಓವರ್ ರಿಯಾಕ್ಟ್ ಮಾಡ್ತಿದೆ. ಇಲ್ಲಿ ಯಾರು ಪಾನಿಕ್ ಆಗಿ ಸೆಲ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. FIS ಅಂತೂ ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮಾಡ್ತಿದ್ದಾರೆ, DIS ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಬಟ್ ಅದರ ಮಧ್ಯೆ ಪಾನಿಕ್ ಆಗ್ತಾ ಇರೋದು ಬಹುಶಃ ರಿಟೇಲ್ ಇನ್ವೆಸ್ಟರ್ಸ್ ಇರಬಹುದು. ಹಾಗಾಗಿ ಸ್ವಲ್ಪ ಓವರ್ ರಿಯಾಕ್ಷನ್ ಅನ್ನೇ ಮಾರ್ಕೆಟ್ ಅಂತೂ ಮಾಡ್ತಾ ಇದೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ವೊಲಟಿಲಿಟಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಹುಶಃ ಇನ್ನೂ ಒಂದಷ್ಟು ದಿನ ಇದೇ ರೀತಿ ವೊಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ಬಂದಿರೋಂತ ಸುದ್ದಿ ಅಂತೂ ಒಳ್ಳೆ ನ್ಯೂಸ್ ಸುದ್ದಿ. ಬಟ್ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿ ಬಂದ್ರೆ ಆಗ ನಾವಿನ್ನು ಖುಷಿ ಪಡ್ಬೋದು. ಆಸ್ ಆಫ್ ನೌ ರಿಪೋರ್ಟ್ಸ್ ಮೂಲಕ ಬಂದಿದೆ, ಸಾಧ್ಯವಾದಷ್ಟು ಒಳ್ಳೇದೇ ಆಗ್ಲಿ ಅಂತಾನೆ ನಾವಂತೂ ಬಯಸೋದು. ಹಾಗೆ ಆಗ್ಲಿ ಅಂತಾನೆ ಅಂದ್ಕೊಳ್ಳೋಣ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.